ವೀಕ್ಷಕರೇ, ಮಾಂತ್ರಿಕ ಶಾಸ್ತ್ರದಲ್ಲಿ ಶತ್ರುನಾಶ ಅತ್ಯಂತ ಬಲಿಷ್ಠವಾದ ಪ್ರಯೋಗ ಅಂತಲೇ ಹೇಳ್ಬೋದು. ಶತ್ರುನಾಶ ಹಲವಾರು ರೀತಿಯಿಂದನೂ ಮಾಡ್ಬೋದು. ಯಾವುದಾದ್ರೂ ವಸ್ತುವನ್ನು ಇಟ್ಕೊಂಡು ಶತ್ರುವಿನ ಒಂದು ಕಾಲಲ್ಲಿರುವ ಮಣ್ಣಾಗ್ಬೋದು ಅಥವಾ ಒಂದು ಹಳೆಯ ಬಟ್ಟೆ ಆಗ್ಬೋದು, ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಕೊಂಡು ಶತ್ರುನಾಶವನ್ನು ಮಾಡ್ಬೋದು. ಆದರೆ ನಿಮ್ಮ ಹತ್ರ ಅದು ಯಾವುದೂ ಇರಲ್ಲ. ಅದು ಯಾವುದೂ ಇಲ್ಲದೇನೆ ಶತ್ರುನಾಶವನ್ನು ಯಾವ ಥರ ಮಾಡೋದು, ತುಂಬ ಜನ ಕಮೆಂಟ್ನಲ್ಲಿ ತಿಳಿಸಿದ್ದೀರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀವಿ. ಯಾವುದೇ ರೀತಿಯಾದ ವಸ್ತು ಇಲ್ಲದೆ, ಒಂದು ಫೋಟೋ ಕೂಡ ಇಲ್ಲದೇ ಶತ್ರುನಾಶವನ್ನು ಯಾವ ರೀತಿ ಮಾಡೋದು, ಯಾವ ಥರ ಮಾಡಬಹುದು, ಅದಕ್ಕೆ ಸುಲಭವಾದ ಪ್ರಯೋಗ ಏನು ಅಂತ ಎಷ್ಟೋ ಜನ ಕಮೆಂಟ್ನಲ್ಲಿ ತಿಳಿಸಿದ್ದೀರಿ. ಇವತ್ತಿನ ಸಂಚಿಕೆ ಅಂಥವರಿಗೆ ತುಂಬಾ ಉಪಯೋಗ ಆಗುತ್ತೆ. ಅದಕ್ಕೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಮೊದಲಿಗೆ ಯಾವುದಾದ್ರೂ ಒಂದು ಶತ್ರು ನಿಮ್ಮ ಮೇಲೆ ಪ್ರಯೋಗವನ್ನು ಮಾಡಿದ್ದ ಅಂದರೆ, ಅಥವಾ ನಿಮಗೇನಾದರೂ ಕೆಟ್ಟದ್ದನ್ನು ಮಾಡಿದ್ದ ಅಂದರೆ, ಅಥವಾ ನಿಮ್ಮದು ಏನಾದರೂ ವಸ್ತುವನ್ನು ಹಾನಿಯಾಗಿ ನಾಶ ಮಾಡಿದ್ದಾನೆ ಅಂದರೆ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ತೊಂದರೆಯನ್ನು ಮಾಡಿದ್ದಾನೆ ಅಂದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಏನಾದರೂ ಒಂದು ವಸ್ತುವನ್ನು ತಂದಿಟ್ಟು ನಿಮಗೆ ಮನೆಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡಿದರೆ, ಅಂಥವ್ರನ್ನ ಯಾವ ಥರ ಸರ್ವನಾಶ ಮಾಡ್ಬೋದು. ಎಷ್ಟೇ ಪ್ರಯತ್ನ ಮಾಡಿದರೂ, ಎಲ್ಲೆಲ್ಲೋ ಹೋಗಿ ಬಂದ್ರೂ ನೀವು ಅಂದ್ಕೊಂಡಿರೋ ಕೆಲಸ ಆಗಿರೋದಿಲ್ಲ. ಅದಕ್ಕೆ ಶತ್ರು ಕಾಟ ತುಂಬ ಅಂದರೆ ತುಂಬ. ಶತ್ರು ಕಾಟಕ್ಕಿಂತನೂ ಅವರ ಶತ್ರುಗಳ ದೃಷ್ಟಿ ಕಾಟ ತುಂಬ ಅಂದರೆ ತುಂಬ ಕ್ರೂರವಾಗಿರುತ್ತೆ ವೀಕ್ಷಕರೇ. ಯಾವುದೇ ಒಬ್ಬ ಮನುಷ್ಯ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಸಾಕು, ನಿಮ್ಮ ಮೇಲೆ ಒಂದು ಪ್ರಯೋಗ ಆರಂಭ ಆಗುತ್ತೆ. ಅಂಥವ್ರನ್ನ ಹೇಗೆ ಸರ್ವನಾಶ ಮಾಡ್ಬೋದು, ಯಾವೆಲ್ಲ ತಂತ್ರದಿಂದ ಶತ್ರುನಾಶವನ್ನು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ತಂತ್ರವನ್ನು ಮಾಡಿ ನೋಡಿ. ಕೇವಲ ಒಂದೇ ಒಂದು ಮಂತ್ರ ಸಾಕು ಶತ್ರುನಾಶ ಸಂಪೂರ್ಣವಾಗಿ ಸರ್ವನಾಶ ಮಾಡೋದಕ್ಕೆ ಉಪಯುಕ್ತವಾಗಿದೆ. ಒಂದು ಮಂತ್ರ ಹೇಳ್ತೀನಿ ವೀಕ್ಷಕರೇ. ಈ ಒಂದು ಮಂತ್ರ ಪ್ರತಿದಿನ 108 ಬಾರಿ ದೇವರ ಮುಂದೆ ಕುಂತು ಜಪ ಮಾಡಬೇಕು. ಎಲ್ಲಿವರೆಗೂ 21 ದಿನಗಳ ಕಾಲ. 21 ದಿನಗಳ ಕಾಲ ಜಪವನ್ನು ಮಾಡಿದ ನಂತರ ಒಂದು ಯಾವುದಾದ್ರೂ ಶುಭ ಮುಹೂರ್ತ, ರವಿವಾರ ದಿನ ಸಾಯಂಕಾಲ 8 ಗಂಟೆಯ ನಂತರ ಒಂದು ಶುದ್ಧಿಯಾಗಿರುವಂಥ ಮಣ್ಣನ್ನು ತೆಗೆದುಕೊಂಡು ಒಂದು ಗೊಂಬೆಯನ್ನು ತಯಾರು ಮಾಡಬೇಕು ವೀಕ್ಷಕರೇ. ನಿಮ್ಮ ಶತ್ರುವಿನ ಹೆಸರಿನಲ್ಲಿ ಒಂದು ಗೊಂಬೆಯನ್ನು ತಯಾರು ಮಾಡಬೇಕು ವೀಕ್ಷಕರೇ. ನಂತರ ಆ ಗೊಂಬೆಗೆ ಜೀವವನ್ನು ತುಂಬಬೇಕು. ಯಾವ ಥರ ತುಂಬಬೇಕು, ಅದಕ್ಕೆ ಕುಂಕುಮ ವಿಭೂತಿಯನ್ನು ಹಚ್ಚಿ ಅವರ ಹೆಸರನ್ನು ಒಂದು ಬಿಳಿ ಹಾಳೆಯ ಮೇಲೆ ಬರೆದು ಅದರ ಗೊಂಬೆಯ ಕುತ್ತಿಗೆಯಲ್ಲಿ ಅವರ ಹೆಸರನ್ನು ನೇತು ಹಾಕಬೇಕು ವೀಕ್ಷಕರೇ. ಅದಕ್ಕೆ ಪೂಜೆಯನ್ನು ಮಾಡಿ ಕರ್ಪೂರವನ್ನು ಬೆಳಗಿ ಆರತಿಯನ್ನು ಮಾಡಿಕೊಂಡು ಆ ಶತ್ರುವನ್ನು ಸಂಪೂರ್ಣವಾಗಿ ನಿಮ್ಮ ಭ್ರಮೆಯಲ್ಲಿ ಇಳಿಸಿಕೊಂಡು, ಸಂಪೂರ್ಣವಾಗಿ ನಿಮ್ಮ ಭ್ರಮೆಯಲ್ಲಿ ಆ ಶತ್ರುವಿನ ಹೆಸರನ್ನು ಉಳಿಸಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ಅದರ ಮೇಲೆ ದೀಪವನ್ನು ಹಚ್ಚಿಡಬೇಕು ವೀಕ್ಷಕರೇ. ದೀಪವನ್ನು ಹಚ್ಚಿ ನಿಮ್ಮ ಭಕ್ತಿಯಿಂದ ಈ ಒಂದು ಮಂತ್ರವನ್ನು 108 ಬಾರಿ ಆ ಗೊಂಬೆ ಮುಂದೆ ಕುಂತು ಜಪವನ್ನು ಮಾಡಿ, ನಂತರ ಆ ಗೊಂಬೆಯನ್ನು ನಿಮ್ಮ ಮುಖದ ಮೇಲೆ 21 ಬಾರಿ ಇಳಿಸಿಕೊಂಡು 3 ದಾರಿ ಕೂಡುವಂಥ ಸ್ಥಾನದಲ್ಲಿ, 3 ದಾರಿ ಕೂಡುವಂಥ ಜಾಗದಲ್ಲಿ ಆ ಒಂದು ಗೊಂಬೆಯನ್ನು ಇಟ್ಟು ಬರಬೇಕು ವೀಕ್ಷಕರೇ. ರಾತ್ರಿ ವೇಳೆ ಆ ಒಂದು ಗೊಂಬೆಯನ್ನು ಇಟ್ಟು ಬಂದ ತಕ್ಷಣ ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚಿ ಭಕ್ತಿಯಿಂದ ಬೇಡಿಕೊಂಡು ಮತ್ತೆ ಅದೇ ಮಂತ್ರವನ್ನು 21 ಬಾರಿ ಜಪಿಸಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಬೇಕು. ಇದೇ ರೀತಿ ನೀವು 3 ರವಿವಾರ ಈ ಒಂದು ತಂತ್ರವನ್ನು ಮಾಡಿದರೆ ಶತ್ರುನಾಶ ಸಂಪೂರ್ಣವಾಗಿ ಸಫಲ ಆಗುತ್ತೆ ವೀಕ್ಷಕರೇ. ಅವರ ಮನೆಯಲ್ಲಿ ವಿನಾಕಾರಣ ಜಗಳ ಆಗ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು, ಅಥವಾ ರೋಗಗಳು ಬಂದು ಆರಾಮ ತಪ್ಪಬಹುದು. ಏನೆಲ್ಲ ಸಮಸ್ಯೆಗಳು ಉಂಟಾಗಿ ಒಟ್ಟು ಶತ್ರುನಾಶ ಸಂಪೂರ್ಣವಾಗಿ ಆಗುತ್ತೆ ವೀಕ್ಷಕರೇ. ಅವರು ಯಾವುದರಲ್ಲಿ ವೀಕ್ ಇದ್ದಾರೆ ಅನ್ನೋದನ್ನು ತಿಳಿದುಕೊಂಡು ಆ ಒಂದು ಪ್ರಯೋಗ ಕೆಲಸ ಆರಂಭಿಸುತ್ತೆ. ಕೇವಲ 3 ವಾರದಲ್ಲಿ ನಿಮ್ಮ ಶತ್ರುನಾಶ ಸಂಪೂರ್ಣವಾಗಿ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾದ ಸಂದೇಹ ಬೇಡ. ಈ ಒಂದು ತಂತ್ರ ತುಂಬ ಅಂದರೆ ತುಂಬ ಬಲಿಷ್ಠವಾಗಿದೆ. ಯಾರೂ ಕೂಡ ಇದನ್ನು ಕೆಟ್ಟ ವಿಚಾರಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ಉಪಯೋಗ ಮಾಡದೆ, ನಿಮಗೆ ಅವರಿಂದ ತೊಂದರೆ ಆಗಿರಬೇಕು ಅಥವಾ ನಿಮಗೆ ಅವರಿಂದ ಹಲವಾರು ರೀತಿಯ ಸಮಸ್ಯೆ ನೀವು ಎದುರಿಸಿರಬೇಕು, ಅಂಥವ್ರ ಮೇಲೆ ಮಾತ್ರ ಈ ಒಂದು ಪ್ರಯೋಗವನ್ನು ಮಾಡಬೇಕು ವೀಕ್ಷಕರೇ. ಹೊರತಾಗಿ ನಿಮ್ಮ ದ್ವೇಷ, ನೀವು ಯಾರ ಮೇಲೆ ದ್ವೇಷ ಇಟ್ಕೊಂಡಿರ್ತಾರೋ ಅಂಥವ್ರ ಮೇಲೆ ಈ ಕೆಲಸವನ್ನು ಪ್ರಯೋಗ ಮಾಡಿದರೆ ಅದು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಕೂಡ ಪ್ರಯತ್ನ ಮಾಡಬೇಡಿ. ಪ್ರಯತ್ನ ಮಾಡಿದರೂ ಸಹ ಅದು ಕೆಲಸ ಮಾಡೋದಿಲ್ಲ. ಆವಾಗ ನಾವು ಹೇಳಿದ್ದು ನಿಮಗೆ ಸುಳ್ಳು ಅನ್ನಿಸ್ಬೋದು ವೀಕ್ಷಕರೇ. ಇವರು ಹೇಳಿದ್ದು ಸುಳ್ಳು ಇರ್ಬೋದು.
ಈ ಒಂದು ತಂತ್ರ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೋಬೋದು. ಆದರೆ ನಿಮಗೆ ಅವರಿಂದ 100ಕ್ಕೆ 100 ತೊಂದರೆ ಆಗಿರಬೇಕು, ನಿಮ್ಮ ಮೇಲೆ ಅವರಿಂದ ಪ್ರಯೋಗಗಳು ಉಂಟಾಗಿರಬೇಕು, ಅಂಥವರಿಗೆ ಮಾತ್ರ ಈ ಒಂದು ತಂತ್ರ ಸಹಾಯ ಮಾಡುತ್ತೆ ವೀಕ್ಷಕರೇ. ಅದೆಲ್ಲದೆ ಯಾವುದೇ ತಂತ್ರಗಳು ಸಹಾಯ ಮಾಡೋದಿಲ್ಲ. ಸಮಸ್ಯೆಗೆ ನೀವು ಹೋಗಿ ಕುಣಿಯಲ್ಲಿ ಬೀಳಕ್ಕೆ ಹೋಗಬೇಡಿ. ಹುಡುಗಾಟಿಗೆ ಅಲ್ಲ ಈ ಒಂದು ವಿಚಾರ, ಅತ್ಯಂತ ಬಲಿಷ್ಠ. ಈ ಒಂದು ಮಂತ್ರ ಹೇಳ್ತಾ ಇದ್ದೀನಿ ನೋಡಿ. ಶ್ರೀಂ 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 ಅಮುಕಂ ಶತ್ರು ಉಚ್ಚಾಟನಂ ಸ್ವಾಹ. ನೆನಪಿಟ್ಕೊಳ್ಳಿ, ಶ್ರೀಂ 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 ಅಮುಕಂ ಶತ್ರು ಉಚ್ಚಾಟನಂ ಸ್ವಾಹ. ಈ ಒಂದು ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಬೇಕು ವೀಕ್ಷಕರೇ. ಎಲ್ಲಿವರೆಗೂ? 21 ದಿನಗಳ ಕಾಲ. ಈ 21 ದಿನಗಳ ಕಾಲ ಜಪ ಮುಗಿದ ನಂತರ 22ನೇ ದಿನ ನೈಟು ಯಾವುದಾದ್ರೂ ಒಂದು ಒಳ್ಳೆಯ ಮುಹೂರ್ತ, ರವಿವಾರ ದಿನ ನೋಡಿಕೊಂಡು ಈ ಒಂದು ತಂತ್ರವನ್ನು ಮಾಡಿ ನಿಮ್ಮ ಶತ್ರುವನ್ನು ಸರ್ವನಾಶ ಸಂಪೂರ್ಣವಾಗಿ ಮಾಡಬಹುದು. ಯಾರೂ ಕೂಡ ದುರುಪಯೋಗ ಮಾಡ್ಕೋಕ್ಕೆ ಹೋಗಬೇಡಿ. ಇನ್ನೂ ನಿಮ್ಮ ಯಾವುದಾದ್ರೂ ಗುಪ್ತ ಪ್ರಶ್ನೆಗಳಿದ್ದರೆ ಅಥವಾ ಗುಪ್ತ ವಿಚಾರಗಳು ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ, ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಮುಂದಿನ ವಿಚಾರಗಳನ್ನು ನಿಮ್ಮ ಮುಂದಿಗೆ ತರ್ತಾ ಇರ್ತೀವಿ. ಯಾವುದಾದ್ರೂ ಸಂದೇಹವಿದ್ದರೆ, ಏನಾದರೂ ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು ವೀಕ್ಷಕ.